ನಮಸ್ಕಾರ ಮೀನರಾಶಿಯವರೇ. ಇನ್ನು ನಾನು ಹೇಳಲಿರುವ ವಿಷಯವನ್ನು ನೀವು ಕೊನೆಯವರೆಗೂ ಕೇಳಬೇಕು. ಯಾಕೆಂದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮ ಮುಂದಿನ ದಿನಗಳ ದಿಕ್ಕನ್ನೇ ಬದಲಾಯಿಸಲಿವೆ. ಈ ತಿಂಗಳು ಆರಂಭವಾಗುವ ಮೊದಲು ನೀವು ಅನುಭವಿಸಿದ ಒತ್ತಡ ಒಂದಾಗಿದ್ದರೆ, ಈ ತಿಂಗಳು ಮುಗಿಯುವ ಹೊತ್ತಿಗೆ ನಿಮ್ಮ ಮನಸ್ಥಿತಿ ಮತ್ತೊಂದು ರೀತಿಯಲ್ಲಿರುತ್ತದೆ. ನೀವು ಬಹಳ ದಿನಗಳಿಂದ ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು ಬರುತ್ತಿದ್ದೀರಿ. ನನ್ನ ಸಮಯ ಯಾವಾಗ ಬರುತ್ತದೆ? ನಾನು ಇಷ್ಟು ಪ್ರಯತ್ನ ಮಾಡುತ್ತಿದ್ದರೂ ಫಲ ಯಾಕೆ ಸಿಗುತ್ತಿಲ್ಲ? ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಯಾವಾಗ ಆಗುತ್ತದೆ? ಮೀನರಾಶಿಯವರೇ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಈಗ ಬಂದಿದೆ. ಈ ತಿಂಗಳ ಮೊದಲ ದಿನಗಳಿಂದಲೇ ನಿಮ್ಮ ಸುತ್ತಮುತ್ತ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯ ಎಂದು ನಿಮಗೆ ಅನಿಸಬಹುದು. ಆದರೆ ಅವು ಸಾಮಾನ್ಯವಲ್ಲ. ಅವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಮುನ್ನುಡಿಯಾಗಿವೆ. ನೀವು ಗಮನಿಸದೇ ಹೋಗುವ ಒಂದು ಸಣ್ಣ ಘಟನೆ ಮುಂದೆ ದೊಡ್ಡ ಅವಕಾಶವಾಗಿ ಮಾರ್ಪಡುತ್ತದೆ. ಒಬ್ಬ ವ್ಯಕ್ತಿಯ ಜೊತೆ ನಡೆಯುವ ಒಂದು ಸಣ್ಣ ಮಾತುಕತೆ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುತ್ತದೆ. ಒಂದು ದಿನ ನಿಮಗೆ ಬಂದ ಒಂದು ಸಂದೇಶ ನಿಮ್ಮ ಮುಖದಲ್ಲಿ ನಗುವನ್ನು ಮೂಡಿಸುತ್ತದೆ. ಇದು ಯಾಕೆ ಆಗುತ್ತಿದೆ ಗೊತ್ತಾ? ಯಾಕೆಂದರೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಭಾಗ್ಯದ ಚಕ್ರ ಈಗ ಮತ್ತೆ ತಿರುಗಲು ಆರಂಭಿಸಿದೆ. ಮೀನರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದಲ್ಲಿ ಮೊದಲಿಗೆ ನಡೆಯುವ ದೊಡ್ಡ ಘಟನೆ ಎಂದರೆ ಒಂದು ನಿರೀಕ್ಷೆಯ ಅಂತ್ಯ. ಹೌದು, ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಒಂದು ವಿಷಯ ಕೊನೆಗೂ ನಿಮ್ಮ ಕಡೆಗೆ ಬರುತ್ತದೆ. ನೀವು ದಿನವೂ ಅದರ ಬಗ್ಗೆ ಯೋಚಿಸಿದ್ದೀರಿ. ಕೆಲವೊಮ್ಮೆ ರಾತ್ರಿ ನಿದ್ದೆಯನ್ನು ಕಳೆದುಕೊಂಡಿದ್ದೀರಿ. ಕೆಲವೊಮ್ಮೆ ಯಾರಿಗೂ ಹೇಳದೆ ಕಣ್ಣೀರು ಹಾಕಿದ್ದೀರಿ. ಆದರೆ ಈಗ ಆ ಕಾಯುವಿಕೆಗೆ ಅಂತ್ಯ ಕಾಣಲಿದೆ. ನಿಮ್ಮ ಮನಸ್ಸು ಹೇಳುತ್ತದೆ, ಇದಕ್ಕಾಗಿ ನಾನು ಇಷ್ಟು ದಿನ ಕಾದಿದ್ದೇನಾ ಎಂದು. ಆ ಸಂತೋಷವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ. ಮೀನರಾಶಿಯವರೇ, ಈ ತಿಂಗಳು ಮತ್ತೊಂದು ವಿಚಿತ್ರ ಘಟನೆ ನಡೆಯುತ್ತದೆ. ನಿಮ್ಮನ್ನು ಮರೆಯಲು ಪ್ರಯತ್ನಿಸಿದವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ನಿಮ್ಮ ಬೆಲೆ ತಿಳಿಯದವರು ನಿಮ್ಮ ಮಹತ್ವವನ್ನು ಅರಿಯುತ್ತಾರೆ. ನಿಮ್ಮನ್ನು ದೂರ ಮಾಡಿದವರು ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಾರೆ. ಈ ಘಟನೆ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಆದರೆ ನೆನಪಿಡಿ, ಈ ಬಾರಿ ನೀವು ಹಳೆಯ ವ್ಯಕ್ತಿಯಾಗಿರುವುದಿಲ್ಲ. ನೀವು ಬಹಳ ಪಾಠಗಳನ್ನು ಕಲಿತಿದ್ದೀರಿ. ನಿಮ್ಮ ಅನುಭವವೇ ನಿಮ್ಮ ದೊಡ್ಡ ಶಿಕ್ಷಕವಾಗಿದೆ. ಆದ್ದರಿಂದ ಯಾರೇ ಬಂದರೂ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಈ ತಿಂಗಳು ನಿಮ್ಮ ಮೌಲ್ಯ ಹೆಚ್ಚಾಗುತ್ತಿದೆ. ಮೀನರಾಶಿಯವರೇ, ಈಗ ಹಣದ ಬಗ್ಗೆ ಒಂದು ಮುಖ್ಯ ವಿಷಯ ಹೇಳುತ್ತೇನೆ. ಈ ತಿಂಗಳು ನಿಮ್ಮ ಕೈಗೆ ಹಣ ಬರುತ್ತದೆ. ಆದರೆ ಅದಕ್ಕಿಂತ ದೊಡ್ಡ ವಿಷಯ ಏನೆಂದರೆ, ಹಣದ ಬಗ್ಗೆ ಇದ್ದ ಭಯ ಕಡಿಮೆಯಾಗುತ್ತದೆ. ಕೆಲವರು ನಿಂತಿದ್ದ ಹಣವನ್ನು ಪಡೆಯುತ್ತಾರೆ. ಕೆಲವರು ಹೊಸ ಆದಾಯದ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಕೆಲವರು ತಮಗೆ ಸಾಧ್ಯವಿಲ್ಲ ಎಂದುಕೊಂಡಿದ್ದ ಕೆಲಸದಲ್ಲಿ ಯಶಸ್ಸು ಕಾಣುತ್ತಾರೆ. ನಿಮ್ಮ ಪರಿಶ್ರಮ ವ್ಯರ್ಥವಾಗಿಲ್ಲ. ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಈಗ ಫಲ ನೀಡಲು ಸಿದ್ಧವಾಗಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಹಣ ಬಂದ ತಕ್ಷಣ ಅದನ್ನು ಎಲ್ಲರಿಗೂ ತೋರಿಸುವ ತಪ್ಪು ಮಾಡಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಈ ತಿಂಗಳು ಮೌನವಾಗಿ ಕೆಲಸ ಮಾಡುವವರು ಹೆಚ್ಚು ಲಾಭ ಪಡೆಯುತ್ತಾರೆ. ಮೀನರಾಶಿಯವರೇ, ಈ ತಿಂಗಳು ದೇವರು ನಿಮಗೆ ಒಂದು ಸಂಕೇತ ಕೊಡುತ್ತಾರೆ. ಅದು ಒಬ್ಬ ವ್ಯಕ್ತಿಯ ಮೂಲಕ ಇರಬಹುದು, ಒಂದು ಕನಸಿನ ಮೂಲಕ ಇರಬಹುದು, ಅಥವಾ ಒಂದು ಘಟನೆ ಮೂಲಕ ಇರಬಹುದು. ಮೊದಲಿಗೆ ಅದು ಸಾಮಾನ್ಯ ಎಂದು ಅನಿಸುತ್ತದೆ. ಆದರೆ ನಂತರ ಅದರ ಅರ್ಥ ನಿಮಗೆ ಗೊತ್ತಾಗುತ್ತದೆ. ಅದೇ ಘಟನೆ ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ದಾರಿ ತೋರಿಸುತ್ತದೆ. ಕೆಲವೊಮ್ಮೆ ದೇವರು ಉತ್ತರವನ್ನು ನೇರವಾಗಿ ಕೊಡುವುದಿಲ್ಲ, ಒಂದು ಸೂಚನೆಯ ಮೂಲಕ ಕೊಡುತ್ತಾರೆ. ಈ ತಿಂಗಳು ಅಂತಹ ಒಂದು ಸೂಚನೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೀನರಾಶಿಯವರೇ, ನಿಮ್ಮ ವಿರುದ್ಧ ಮಾತನಾಡಿದವರೂ ಇದ್ದಾರೆ. ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಿದವರೂ ಇದ್ದಾರೆ. ನಿಮ್ಮ ಸಾಧನೆಯನ್ನು ನೋಡಿ ಅಸೂಯೆ ಪಟ್ಟವರೂ ಇದ್ದಾರೆ. ಆದರೆ ಈ ತಿಂಗಳು ಅವರ ಮಾತುಗಳಿಗೆ ಬೆಲೆ ಇರುವುದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸವೇ ಅವರ ಉತ್ತರವಾಗುತ್ತದೆ. ನೀವು ಏನೂ ಹೇಳದೆ ನಿಮ್ಮ ಯಶಸ್ಸಿನ ಮೂಲಕ ಉತ್ತರ ನೀಡುತ್ತೀರಿ. ಅದೇ ನಿಮ್ಮ ದೊಡ್ಡ ಗೆಲುವು. ಮೀನರಾಶಿಯವರೇ, ಈ ತಿಂಗಳ ಮಧ್ಯಭಾಗದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತದೆ. ನೀವು ಯೋಚಿಸಿದ ದಿಕ್ಕಿನಿಂದ ಒಂದು ಅವಕಾಶ ಬರುತ್ತದೆ. ಆ ಅವಕಾಶ ಚಿಕ್ಕದಾಗಿ ಕಾಣಬಹುದು, ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅನೇಕ ಬಾರಿ ದೊಡ್ಡ ಬದಲಾವಣೆಗಳು ಸಣ್ಣ ಅವಕಾಶಗಳ ರೂಪದಲ್ಲಿ ಬರುತ್ತವೆ. ಅದನ್ನು ಗುರುತಿಸುವವರು ಮುಂದೆ ಸಾಗುತ್ತಾರೆ. ಅದನ್ನು ಕಳೆದುಕೊಳ್ಳುವವರು ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಆದ್ದರಿಂದ ಈ ತಿಂಗಳು ನಿಮ್ಮ ಕಣ್ಣು ಮತ್ತು ಮನಸ್ಸನ್ನು ತೆರೆದಿಡಿ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣ ಇರುತ್ತದೆ. ಪ್ರತಿಯೊಂದು ಭೇಟಿಯ ಹಿಂದೆ ಒಂದು ಸಂದೇಶ ಇರುತ್ತದೆ. ಪ್ರತಿಯೊಂದು ಬದಲಾವಣೆ ಹಿಂದೆ ಒಂದು ಆಶೀರ್ವಾದ ಇರುತ್ತದೆ. ಮೀನರಾಶಿಯವರೇ, ಈ ತಿಂಗಳು ನಿಮ್ಮ ಹೃದಯದ ಒಂದು ಆಸೆ ಈಡೇರುವ ದಾರಿಯಲ್ಲಿ ಸಾಗುತ್ತದೆ. ನೀವು ಬಹಳ ದಿನಗಳಿಂದ ಅದನ್ನು ನಿಮ್ಮೊಳಗೆ ಇಟ್ಟುಕೊಂಡಿದ್ದೀರಿ. ಯಾರಿಗೂ ಹೇಳಿರಲಿಲ್ಲ, ಆದರೆ ಪ್ರತಿದಿನ ಅದರ ಬಗ್ಗೆ ಯೋಚಿಸುತ್ತಿದ್ದೀರಿ. ಆ ಆಸೆ ಈಗ ಚಲನೆ ಪಡೆಯುತ್ತಿದೆ. ನಿಮ್ಮ ಮುಂದೆ ಬಾಗಿಲು ತೆರೆಯಲು ಆರಂಭಿಸುತ್ತದೆ. ನೀವು ಒಂದು ದಿನ ಹಿಂತಿರುಗಿ ನೋಡಿದಾಗ, ನಾನು ನಂಬಿಕೆ ಕಳೆದುಕೊಳ್ಳದೆ ಇದ್ದದ್ದು ಒಳ್ಳೆಯದೇ ಆಯಿತು ಎಂದು ಹೇಳುತ್ತೀರಿ. ಯಾಕೆಂದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಸಾಮಾನ್ಯವಲ್ಲ. ಅವು ನಿಮ್ಮನ್ನು ಹೊಸ ಮಟ್ಟಕ್ಕೆ ಕರೆದೊಯ್ಯುವ ಘಟನೆಗಳು. ಮೀನರಾಶಿಯವರೇ, ಈ ತಿಂಗಳ ಕೊನೆಯಲ್ಲಿ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ತಡವಾಗಿದೆ ಹೊರತು ಅನ್ಯಾಯವಾಗಿಲ್ಲ.
ನಿಮ್ಮ ಸಮಯ ತಡವಾಗಿ ಬಂದಿರಬಹುದು, ಆದರೆ ಅದು ಖಾಲಿ ಕೈಯಲ್ಲಿ ಬರುವುದಿಲ್ಲ. ಅದು ಸಂತೋಷವನ್ನು ತರುತ್ತದೆ, ಆತ್ಮವಿಶ್ವಾಸವನ್ನು ತರುತ್ತದೆ, ಹೊಸ ಆರಂಭವನ್ನು ತರುತ್ತದೆ ಮತ್ತು ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಉತ್ತರವನ್ನು ತರುತ್ತದೆ. ಆದ್ದರಿಂದ ಮೀನರಾಶಿಯವರೇ, ಈ ತಿಂಗಳು ಭಯಪಡಬೇಡಿ, ನಿರಾಶರಾಗಬೇಡಿ, ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಯಾಕೆಂದರೆ ನೀವು ಊಹಿಸದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗಲು ಆರಂಭಿಸಿದೆ. ಇದು ಕಾಣದ ಬದಲಾವಣೆ ನಾಳೆ ಎಲ್ಲರಿಗೂ ಕಾಣುವ ಯಶಸ್ಸಾಗುತ್ತದೆ. ಇಂದು ಕಾಣದ ಆಶೀರ್ವಾದ ನಾಳೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಮತ್ತು ಇಂದು ನಿಮ್ಮ ಹೃದಯದಲ್ಲಿ ಇರುವ ಕನಸು ನಾಳೆ ನಿಮ್ಮ ವಾಸ್ತವವಾಗುತ್ತದೆ. ಮೀನರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಅದನ್ನು ಸ್ವಾಗತಿಸಲು ಸಿದ್ಧರಾಗಿ. ಓಂ ನಮೋ ನಾರಾಯಣಾಯ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.